ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಇವತ್ತು ನಾನು ಉಜಿರೆಯಲ್ಲಿದ್ದೇನೆ. ಉಜಿರೆ ಅಂತ ಹೇಳಿದಾಗ ನಮಗೆ ಫಸ್ಟ್ ನೆನಪಾಗೋದೇ ಇಲ್ಲಿನ ಒಂದು ಸ್ಮಶಾನ. ಯಾಕೆಂತ ಹೇಳಿದ್ರೆ ಈ ಒಂದು ಮೋಕ್ಷಧಾಮ ಅನ್ನುವಂಥ ಸ್ಮಶಾನದಲ್ಲಿ ಹಲವಾರು ವಿಶೇಷತೆಗಳಿದ್ದಾವೆ. ಏನು ವಿಶೇಷತೆಗಳು ಅಂತೇಳಿ ನೀವು ಕೇಳ್ಬೋದು. ಸಾಮಾನ್ಯವಾಗಿ ಸ್ಮಶಾನ ಅಂದರೆ ನಾವು ಹೋಗಲಿಕ್ಕೆ ಭಯ ಪಡ್ತೀವಿ, ಅಲ್ಲಿ ಏನಾದರೂ ದೆವ್ವ ಪ್ರೇತಗಳಿರ್ಬೋದಾ ಅಂತ ಹೆದರ್ಕೊಳ್ತೀವಿ. ಆದರೆ ಈ ಸ್ಮಶಾನವನ್ನು ನೋಡಿದರೆ ನಿಮಗೆ ಯಾವತ್ತೂ ಹೆದರಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಳ್ಳೆಯ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಅತ್ಯುತ್ತಮವಾದಂತಹ ಒಂದು ಸ್ಮಶಾನ. ಸುಮಾರು 50 ವರ್ಷಕ್ಕೂ ಹೆಚ್ಚಿನ ಸಮಯಗಳಿಂದ ಇಲ್ಲಿ ಸ್ಮಶಾನ ಇದೆ. ಆದರೆ ಈ ಸ್ಮಶಾನ ನೋಡಿದರೆ ಯಾರೂ ಸ್ಮಶಾನ ಅಂತ ಹೇಳಲಿಕ್ಕಿಲ್ಲ. ಯಾಕಂದರೆ ನಾವು ಎಷ್ಟೋ ಸ್ಮಶಾನಗಳನ್ನು ನೋಡಿರ್ತೀವಿ. ಈಗ ಅಂತಹ ಒಂದು ಸ್ಮಶಾನದ ಪರಿಚಯವನ್ನು ನಿಮಗೆ ಮಾಡ್ತೇವೆ. ಇಲ್ಲಿ ಇವತ್ತಿನ ನಮ್ಮ ಒಂದು ಸ್ಮಶಾನದಲ್ಲಿ ಅದನ್ನು ನೋಡ್ಕೊಳ್ಳುವಂಥವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೂ ಕೂಡ ಮಾತಾಡ್ಸೋಣ. ಎಂಟೈರ್ ಈ ಸ್ಮಶಾನದ ಬಗ್ಗೆ ಕೇಳೋಣ ಅವ್ರ ಜೊತೆ. ಯಾವ ಥರ ಇದನ್ನು ಮೇಂಟೈನ್ ಮಾಡ್ತಾ ಇದ್ದೀರಿ? ಯಾಕಂದರೆ ಇಲ್ಲಿ ಹಣ್ಣಿನ ಗಿಡಗಳಿದ್ದಾವೆ, ಹಾಗೆಯೇ ಅಡಿಕೆ ಗಿಡಗಳಿದ್ದಾವೆ. ಜೊತೆಗೆ ಸ್ಮಶಾನಕ್ಕೆ ಬರುವಂತಹ ಜನರು ಕೂಡ ಅಷ್ಟೇ ಇಲ್ಲಿ ಸ್ಮಶಾನ ಅಂತೇಳಿ ಬರ್ತಾ ಇಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಆಗ್ತವೆ ಅಂತೆ. ಭಾಳ ನನಗೆ ವಿಶೇಷ ಇದೆ. ಬನ್ನಿ ಅಂಥ ಒಂದು ಒಳ್ಳೆಯ ಸ್ಮಶಾನವನ್ನು ನಿಮಗೆ ಪರಿಚಯ ಮಾಡ್ತಾನೆ. ಮೋಕ್ಷಧಾಮ ಇವತ್ತಿನ ನಮ್ಮ ಸ್ಮಶಾನದ ವಿಶೇಷ. ಈ ಸ್ಮಶಾನವನ್ನು ನೋಡ್ಕೊಳ್ತಾ ಇರುವಂಥವರು ರಾಮಚಂದ್ರ ಶೆಟ್ಟಿಯವರು. ಹಾಗೆ ಅವರನ್ನು ಕೂಡ ಮಾತಾಡಿಸುವ. ನಮಸ್ತೆ ಸರ್, ಹೇಗಿದೆ? ನಮಸ್ತೆ ಸರ್, ಆರಾಮ ಸರ್, ಆರಾಮ. ಶ್ರೀ ಸತ್ಯ ಹರಿಶ್ಚಂದ್ರ ಅವರ ಪ್ರತಿಮೆ ಹತ್ರ ನಾವಿದ್ದೀವಿ. ಇಲ್ಲಿ ಸ್ಮಶಾನ ಎಂಟರ್ ಆಗುದು ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ದಾರಿ. ಈ ದಾರಿ ಮೂಲಕ ಫಸ್ಟ್ ಎಂಟರ್ ಆದಾಗ ನಮಗೆ ಸತ್ಯ ಹರಿಶ್ಚಂದ್ರ ಸತ್ಯಕ್ಕೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಟ್ಟವರು. ಹಾಗೆ ಸರ್, ಈ ಸ್ಮಶಾನವನ್ನ ನೀವು ನೋಡ್ಕೋತಾ ಇದ್ರಿ, ಎಲ್ಲ ಕೆಲಸವನ್ನು ಮಾಡ್ತಾ ಇದ್ರಿ. ನೀವೇ ಇಲ್ಲಿಗೆ ವೀರಬಹುದು. ನಿಮ್ಮನ್ನು ನೋಡುವಾಗ್ಲೂ ನೀವು ಸ್ವಲ್ಪ ಇದರಲ್ಲಿ ಕಾಣ್ತಾ ಇದ್ರಿ. ಏನು ಇಲ್ಲಿ ಆ ತರ ಕಾಣ್ತಾ ಇಲ್ಲ, ನೀವು ವೀರಬಹು ತರ ಕಾಣ್ತಾ ಇಲ್ಲ. ಬಟ್ ಒಂದು ಈಗಿನ ಒಂದು ಟ್ರೆಂಡ್ ಅಲ್ಲಿ ಹೇಗಿದ್ರಿ ಹಾಗೆ ಕಾಣ್ತಾ ಇದ್ರಿ. ಬಟ್ ಈ ಪರಿಸರವನ್ನು ನೋಡ್ತಾ ಇದ್ರಿ ಸರ್, ನನಗೆ ಅನಿಸುತ್ತೆ ಇಲ್ಲಿ ತುಂಬಾ ಹಣ್ಣಿನ ಗಿಡಗಳಿದಾವೆ, ಹಾಗೆ ಅಡಿಕೆ ಗಿಡಗಳಿದಾವೆ, ಗಾರ್ಡನ್ ಮಾಡಿದ್ರಿ, ಶಿವನ ಒಂದು ಮೂರ್ತಿ ಸ್ಟ್ಯಾಚ್ಯೂ ಇದೆ. ಇದು ನೋಡಿದ್ರೆ ಸ್ಮಶಾನ ತರ ನಂಗೆ ಕಾಣ್ತಾ ಇಲ್ಲ. ಎಲ್ಲ ಸ್ಮಶಾನಕ್ಕೆ ಹೋಗುವಾಗ ನಾವು ಎದುರ್ಕೋತೀವಿ, ಅಯ್ಯೋ ಸ್ಮಶಾನ ಹೆಂಗ್ ಹೋಗುದು, ಅಲ್ಲಿ ಮನಸ್ಸು ಒಂಥರ ಕಲ್ಲಾಗ್ತದೆ. ಆದ್ರೆ ಹೇಗೆ ಸರ್ ಇದೆಲ್ಲ ನಿರ್ಮಾಣ ಹೇಗಾಯ್ತು, ಹೆಂಗ್ ಮಾಡಿದ್ರಿ? ಇದಂದ್ರೆ ನೋಡಿ, ಮುಖ್ಯವಾಗಿ ಇದಕ್ಕೆ ನೋಡಿ ನಮ್ಮ ಹಿರಿಯವರು ಬರ್ತಾ ಇದ್ದಾರೆ, ರಾಘವೇಂದ್ರ ಬೈಪಾಡಿತಾಯರು ಅಂತೇಳಿ. ಇವರು ಇಂಡಿಯನ್ ಅರ್ತ್ ಮೂವರ್ಸ್ ಇದವ್ರದ್ದು. ಅವ್ರು ಇಬ್ರು ಇದ್ದಾರೆ. ಇವರು ರಾಘವೇಂದ್ರ ಬೈಪಾಡ್ತಾರೆ, ಇನ್ನೊಬ್ರು ಲಕ್ಷ್ಮಣ ಸಪಲ್ಯ ಅಂತ. ಇವತ್ತು ಅವರು ಸ್ವಲ್ಪ ಅವರ ಪರ್ಸನಲ್ ಕೆಲಸದಿಂದಾಗಿ ಹೊರಗೆ ಹೋಗಿದ್ದಾರೆ. ಇದು ಆಗ್ಲಿಕ್ಕೆ ನಾವು ಸುಮಾರು ಒಂದು 50 ವರ್ಷದಿಂದ ಈ ಸ್ಮಶಾನದ ಕೆಲಸವನ್ನು ನಾನು, ಭರತ್ ಕುಮಾರ್, ಮತ್ತೆ ಕೇಶವ ಭಟ್ರತ್ತಾಜೆ, ಮತ್ತೆ ವೆಂಕಪ್ಪ ಅಂತೇಳಿ ಎಲ್ಲ ಇದ್ದ. ಪಾಪ ಅವರು ಈಗ ಇಲ್ಲ, ಇದ್ದದ್ರಲ್ಲಿ ಸ್ವಲ್ಪ ಜನ ಮಾತ್ರ ಇದ್ದೇವೆ. ಹಾಗೆ ನಾವು ನೋಡ್ಕೊಳ್ತಾ ಇದ್ದೇವೆ. ಆವಾಗ ಆಂಬ್ಯುಲೆನ್ಸಿನ ಕಾಲ ಇಲ್ಲ, ಫೋನ್ ಇಲ್ಲ, ಯಾರಾದರೂ ತೀರಿ ಹೋದ್ರೆ ಮನೇಲಿ ನಮಗೆ ಸುದ್ದಿ ಬರ್ತಿತ್ತು ಹೀಗೆ ಆಗಿದೆ ಅಂತ. ಮತ್ತು ಆವಾಗಿನ ಕಾಲ ಅಂತ ಹೇಳಿದರೆ ಶುದ್ಧಾಚಾರದ ಭಾರಿ. ಯಾರು ಒಂದು ನಮ್ಮ ಮನೆಯಲ್ಲಿ ಒಂದು ಮರಣ ಆಯಿತು ಅಂತ ಹೇಳಿದರೆ ಯಾರು ಮನೆ ಹತ್ತಿರ ಹೋಗ್ತಿರಲಿಲ್ಲ, ಕುಟುಂಬದವ್ರ ಸಮೇತ ಅವರ ಮನೆ ಒಳಗೆ ಕಾಲಿಡ್ತಿರಲಿಲ್ಲ. ಅಂಥ ಟೈಮಿನಲ್ಲಿ ನಾವು ಹೋಗಿ ಅದನ್ನು 3 ಕಿಲೋಮೀಟರ್ 4 ಕಿಲೋಮೀಟರ್ ದೂರದಿಂದ ಎತ್ತುಕೊಂಡು ಬಂದು ಬಿದಿರಿನ ಚಟ್ಟದಲ್ಲಿ ಎತ್ತಿಕೊಂಡು ಬಂದು ಇಲ್ಲಿ ಅದಕ್ಕೆ ಸಂಸ್ಕಾರವನ್ನು ಕೊಡ್ತಿದ್ದೆವು. ಕ್ರಮೇಣ ಹಾಗೆ ಆಗ್ತಿತ್ತು. ಕಂಪೌಂಡ್ ಆಗ ಎಲ್ಲ ಏನು ಇಲ್ಲ, ಇದರಲ್ಲಿ ಕಂಪೌಂಡ್ ಅದು ಇದೆಲ್ಲ ಯಾವುದಿರಲಿಲ್ಲ, ಒಟ್ಟು ಓಪನ್ ಪ್ಲೇಸ್ ಮಾತ್ರ ಇತ್ತು, ಮಾಡಿ ಹೋಗ್ತಿದ್ದೆವು. ಆಗ ಇಲ್ಲಿ ಪಾಪ್ಯುಲೇಷನ್ನೇ ಬರೀ ಕಡಿಮೆ, 4ರಿಂದ ಒಂದು 5-6 ಸಾವಿರ ಜನ ಇರ್ಬೋದು. ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬಾಡಿ ಬರ್ತಿದ್ದದು, ದೊಡ್ಡ ಸಮಸ್ಯೆ ಏನಾಗ್ತಿರ್ಲಿಲ್ಲ. ಈ ಗಾರ್ಡನ್ಗಳ ನಿರ್ಮಾಣ ಮಾಡಿದಿರಲ್ಲ, ಇದು ಕಲ್ಪನೆ ಯಾರದ್ದು ಕಲ್ಪನೆ? ಯಾಕೋಸ್ಕರ ಚಂದ ಇರಲಿ ಅಂದ್ರೆ ಒಳಗೆ ಬಾಡಿ ತಗೊಂಡು ಬರುವಾಗ ಎಲ್ಲರೂ ಬಾರಿ ಬೇಸರದಲ್ಲಿ ಬರ್ತಾ ಇರ್ತಾರೆ. ಹಾಗೆ ನಾವು ಆ ಬೇಸರವನ್ನೆಲ್ಲ ಹೋಗ್ಬೇಕಾದ್ರೆ ಅವರ ಗಮನ ಬೇರೆ ಕಡೆಗೆ ಹೋಗ್ಬೇಕು. ಗಾರ್ಡನ್ ಚೆನ್ನಾಗಿದೆ, ಬೇರೆ ಕಡೆಗೆ ಹೋಗ್ಬೇಕು, ಗಮನ ಹೀಗೆ ನೋಡಬೇಕು, ಹಾಗೆ ನೋಡಬೇಕು, ಗಮನ ಬೇರೆ ಕಡೆಗೆ ಹೋಗ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಎಲ್ಲ ನಾವು ಗಾರ್ಡನ್ ಅದು ಇದು ಮಾಡಿದ್ರಿ. ಏನೇನು ವ್ಯವಸ್ಥೆಗಳಿದಾವೆ ಇಲ್ಲಿ ಬಂದಾಗೆ, ಎಂಟರ್ ಆದಾಗೆ ನಮಗೆ ಏನೇನು ವ್ಯವಸ್ಥೆಗಳಿದಾವೆ ಅನ್ನುವಂಥದ್ದು? ಅಲ್ಲ, ವ್ಯವಸ್ಥೆ ಅಂತ ಹೇಳಿದ್ರೆ ನಮಗೆ ಒಳಗೆ ಬೇಕಾದ 100% ಇಲ್ಲಿದ್ದೇ ವ್ಯವಸ್ಥೆ ಇಲ್ಲ. ಮಾಡಲು ಶೂಟ ಅದು ಇದೆಲ್ಲ ಎಂತ ಸಂಸ್ಕಾರಕ್ಕೆ ಯಾವ್ದೆಲ್ಲ ಬೇಕು ಅದೆಲ್ಲ ನಮ್ಮ ಹತ್ರ ಉಂಟು. ಪಕ್ಕ ನಮಗೆ ಎಲ್ಲಿಯಾದ್ರೂ ಮನೆಯಲ್ಲಿ ಡೆತ್ ಆಯ್ತು, ದೂರದ ಊರಲ್ಲಿ ಇದ್ದಾರೆ, ಅವ್ರು ಬರುವವರೆಗೆ ಬಾಡಿ ಇಡಬೇಕು ಅಂತ ಹೇಳಿದ್ರೆ ನಮಗೆ ಫ್ರೀಜರ್ ಇಲ್ಲಿ ಇಡುದಿಲ್ಲ, ನಾವು ಅವರ ಮನೆಗೆ ಕೊಂಡೋಗಿ ಕರೆಕ್ಟ್ ಸೆಟ್ಟಿಂಗ್ ಮಾಡಿ ಬರ್ತೇವೆ. ಚಾರ್ಜ್ ಕೊಟ್ಟರೆ ತಗೊಳ್ತೇವೆ. ಚಾರ್ಜ್ ಅಂತ ಹೇಳಿ ಅದಕ್ಕೆ ರೋಟರಿ ಕ್ಲಬ್ಬಿನವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಸರ್, ಇದೇನು ಈ ರೂಮ್ ಕೊಠಡಿ? ಇದು ನಮ್ದು ಕಟ್ಟಿಗೆ. ಮೊದಲು ನಾವು ಸುರಿಗೆ 93ರ ವಿಷಯದಲ್ಲಿ ಇದು ಕಟ್ಟಿಗೆ ಇಡ್ಲಿಕ್ಕೆ ಅಂತ ಮಾಡಿದ್ದೇವೆ. ಈಗ ಅದ್ರಲ್ಲಿ ಕಟ್ಟಿಗೆ ಇಡ್ಲಿಕ್ಕೆ ಆಗುದಿಲ್ಲ, ನಮಗೆ ಸಾಕಾಗುದಿಲ್ಲ. ಹಾಗೆ ಈಗ ಮಂಡಲ್ ಮಾತ್ರ ಸ್ಟಾಕ್ ಮಾಡಿಟ್ಟಿದ್ದೇವೆ. ಮತ್ತೆ ನೋಡಿ, ಕೂತ್ಕೊಳ್ಳಿಕ್ಕೆ ನಾವು ಇದು ಒಂದು 40 ಜನ ಬಂದು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದೆ. ಅವರ ಎದುರಿಗೆ ಇಲ್ಲಿ ಬಾಡಿ ಬರ್ನ್ ಆಗುವಂಥದ್ದು ಸಮೇತ
ಕಾಣ್ತದೆ. ಸರ್ ಇಲ್ಲಿ ಏನೋ ಒಂದು ಬೋರ್ಡ್ ಹಾಕಿದ್ರಿ, ಸಾಧ್ಯವಾದ್ರೆ ಸಹಾಯ ಮಾಡಿ, ಇಲ್ಲದ್ರೆ ಸುಮ್ಮನಿರಿ, ಆದ್ರೆ ಇನ್ನೊಬ್ಬರ ಮನಸ್ಸು ನೋಯಿಸುವ ಪ್ರಯತ್ನಿಸದಿರಿ ಅಂತ ಹೇಳಿದ್ರಿ. ಅಂದ್ರೆ ನಾವು ಯಾರ್ಯಾರ ಹತ್ರ ಬೇಡಿ ನಮ್ಮ ಸ್ವಂತ ಶ್ರಮ ಹಾಕಿ ನಾವಿಲ್ಲಿ ಕೆಲಸ ಮಾಡುವಾಗ ಬಂದು ಅಧಿಕ ಪ್ರಸಂಗ ಮಾಡ್ತಾರೋ ಅವರಿದ್ದಾರೆ. ಇಲ್ಲಿ ಒಂದು ಪೂರ ಸ್ಮಶಾನ ಬೋಡ ಕಾಯಿ ಪುನಃ ಪುತ್ತವನ ಬೇಲೆ ಮಾತ್ರ ಒಂದು ಪೂರ ಬೋಡ ಅಂತ ಕೇಳುವವರಿದ್ದಾರೆ. ಅದಕ್ಕೆ ಬೇಕಾಗಿದ್ದಾನೆ ಒಂದು ಬರ್ದಿಟ್ಟಿದ್ರಿ. ಹಾಗೆ ಸ್ವಚ್ಛತೆಯನ್ನ ಕಾಪಾಡಿ, ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳಿದ್ರೆ ಕೆಲವರೆಲ್ಲ ಬರುವಾಗಲೇ ಬೀಡಿ ಸಿಗರೇಟ್ ಇಳ್ಕೊಂಡು ಬರ್ತಾರೆ, ಇಲ್ಲಿ ಬಿಸಾಡಿ ಹೋಗ್ತಾರೆ. ಮನುಷ್ಯ ನಾನು ಅದನ್ನು ಎಕ್ಕಬೇಕು, ಎಲೆ ತಿಂತಾರೆ, ಇಲ್ಲಿ ಉಗುಳ್ತಾರೆ, ಅದನ್ನು ಮತ್ತೆ ನಾನು ತೊಳಿಬೇಕು. ಅದಕ್ಕೆ ಬೇಕಾಗಿ ಬೋರ್ಡ್ ಹಾಕಿದ್ದೇನೆ. ಈಗ ಯಾರು ಬೀಡಿ ಇಳಿದು ಬಿಸಾಡಿ ಇಳಿಲಿಕ್ಕೆ ಬಿಡುದಿಲ್ಲ, ಒಳಗೆ ಬೀಡಿ ಇಲ್ಲ, ಎಲೆ ಅಡಿಕೆ ತಿಂದವರನ್ನು ಸಮೇತ ಹೊರಗೆ ಹೋಗಿ ಅಂತ ಹೇಳ್ತೇವೆ ನಾವು, ದಾಕ್ಷಿಣ್ಯ ಇಲ್ಲದೆ ಹೇಳ್ತೇವೆ. ಅದು ಅವ್ರು ಏನು ಬೇಕಾದ್ರೂ ನಮ್ಮ ಬಗ್ಗೆ ಏನು ಬೇಕಾದ್ರೂ ಹೇಳಿ, ನಮ್ದು ಕಂಡೀಷನ್ ಅಂದ್ರೆ ಹಾಗೆ ಸ್ವಚ್ಛತೆಗೆ ಮೊದಲ ಆದ್ಯತೆ. ಹಾಗೇನೆ ನಾವು ಇಲ್ಲಿ ಎಂಟರ್ ಆಗ್ತಾ ಇದ್ದಾಗೆ ಸರ್, ಈಗ ನೀವು ಹೇಳಿದ್ರಿ ಇಲ್ಲಿ ಸಂಬಂಧಿಕರು ಕೂತ್ಕೊಳ್ತಾರೆ, ಇಲ್ಲಿ ಅಪೋಸಿಟ್ ಅಲ್ಲಿ ಅವರ ಅಂತಿಮ ಸಂಸ್ಕಾರದ ಕಾರ್ಯ ನಡೀತದೆ. ನೋಡ್ಬೋದು ಸರ್, ಯಾವ ತರ ವ್ಯವಸ್ಥೆಗಳನ್ನ ಮಾಡ್ಕೊಳ್ತೀರಿ ಇಲ್ಲಿ ನೀವು ಅಂತೇಳಿ. ಎಟ್ ಎ ಟೈಮ್ ಎರಡು ಮಾಡ್ತೇವೆ ನಾವು. ಒಂದೇ ದಿವಸ 7 ಮಾಡಿದ್ದು ಉಂಟು ಇಲ್ಲಿ ಬೇಸಿಗೆಗಾಲದಲ್ಲಿ. ಅಂದ್ರೆ ಹೊರಗೆ ಒಂದು ಕಟ್ಟಿಗೆಯಲ್ಲಿ ಮಾಡುವಂತ ಉಂಟು, ಒಂದು ಗೆರಟೆಯಲ್ಲಿ ಮಾಡುವಂತದ್ದುಂಟು. ಮತ್ತೆ ಇದಕ್ಕೆ ನಮ್ಗೆ 2 ಗಂಟೆ ಟೈಮ್ ಕೊಟ್ರೆ ನಾವು ಇದನ್ನೇ ವಾಪಸ್ ಈ ಟ್ರೇ ಅನ್ನು ಬದಿಗೆ ತೆಗೆದು ಬೇರೆ ಟ್ರೇ ಉಂಟು ನಮ್ಮ ಹತ್ರ, ಆ ಟ್ರೇಗೆ ಎಲ್ಲ ಸೆಟ್ ಮಾಡಿ ಇದಕ್ಕೆ ನೀರು ಹಾಕಿ ತೊಳೆದು ವಾಪಸ್ ಸೆಟ್ಟಿಂಗ್ ಮಾಡಿ ಇಲ್ಲಿ ಬರ್ನ್ ಮಾಡ್ತೇವೆ. ಯಾಕಂದ್ರೆ ನಾವು ಸತ್ತವರು ಒಂದು ಬಾಡಿ ಉಂಟು ಅಂತ ಹೇಳುವಾಗ ಅವರಿಗೆ ಆಗೋದಿಲ್ಲ, ನಮ್ಮಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಭಾರಿ ಸಮಸ್ಯೆ ಆಗ್ತದೆ. ಅದು ಈ ಮಳೆಗಾಲದಲ್ಲಿ ಅಂತೂ ಹೇಳಿ ಸುಖ ಇಲ್ಲ. ಎಲ್ಲಿ ಬೇರೆ ಈ ವ್ಯವಸ್ಥೆ 100% ವ್ಯವಸ್ಥೆ ನೀವು ಹೇಳಿದ ತಕ್ಷಣ ಮಾಡುವಂಥ ವ್ಯವಸ್ಥೆ ಬೇರೆ ಇಲ್ಲಿಯೂ ನನಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ನನಗೆ ಗೊತ್ತಿದ್ದ ಹಾಗೆ ಇಲ್ಲಿ ಇಲ್ಲ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ತರದ ಒಂದು ಸ್ಮಶಾನ ಫಸ್ಟ್ ಅಂತ ಅನಿಸುತ್ತೆ, ಬೇರೆ ಎಲ್ಲೂ ನನಗೆ ನಿಮಗೆ ಗೊತ್ತಿದ್ದಾಗ ಎಲ್ಲರೂ ಇದೆಯಾ ಈ ತರದ ಸ್ಮಶಾನ? ನಮಗೆ ಗೊತ್ತಿಲ್ಲ. ಒಂದು ಸ್ಮೆಲ್ ಆಗಲಿ, ಒಂದು ಬಟ್ಟೆ ಆಗಲಿ, ಬಿದಿರಾಗಲಿ, ಹೂವಿನ ಇದಾಗಲಿ ಯಾವುದು ಇಲ್ಲಿ ಇಲ್ಲ. ಮತ್ತೆ ನಾವೇನು ಅಂತ ಹೇಳಿದ್ರೆ ಫೋನ್ ಬಂದ ಕೂಡಲೇ ಅವ್ರ ಹತ್ರ ಹೇಳ್ತೇವೆ, ಯಾವುದು ಗಲೀಜು ಬಟ್ಟೆಗಳನ್ನು ತರೋದು, ಚಾಪೆ ತರೋದು, ದಿಂಬು, ಹಾಸಿಗೆ ಅದನ್ನೆಲ್ಲ ಯಾವುದು ತರಬೇಡಿ. ತ್ಯಾಜ್ಯ ನಿರ್ವಹಣೆ ಅಲ್ಲ, ಸಂಸ್ಕಾರ ಮಾತ್ರ. ಯಾವುದೇ ಕಸಕಡ್ಡಿಗಳನ್ನು ಎಲ್ಲಿಯೂ ಬಿಸಾಡಬಾರ್ದು. ಹೆಣದ ಮೇಲಿದ್ದಂಥ ಬಟ್ಟೆಗಳು, ಅದರ ಮೇಲಿದ್ದಂಥ ಹೂವುಗಳು, ಅದರ ಮೇಲೆ ಎಂಥದ್ದೆಲ್ಲ ಉಂಟು ಅದೆಲ್ಲ ಇರಲಿ, ಚಿನ್ನಗಳನ್ನ ತೆಗೀರಿ ನೀವು, ಬಾಕಿದೆಲ್ಲ ಇಡಿ. ಈಗ ಸಂಸ್ಕಾರ ಮಾಡುವಾಗ ನಾನು ಕೇಳಲ್ಪಟ್ಟಿದ್ದೆ, ಎಲ್ಲೋ ಕಡೆಯಲ್ಲಿ ಎಲ್ಲರೂ ಮಾತಾಡೋದನ್ನು ಕೇಳಲ್ಪಟ್ಟಿದ್ದೆ. ಒಂದು ಶವನ ಸಂಸ್ಕಾರ ಮಾಡುವಾಗ ಅಲ್ಲಿ ಕೆಲವು ಸಲ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವರಿಗೆ ಏನಾದರೂ ಇದು ಮಾಡಿದ್ರೆ ಅಥವಾ ಏನೋ ಮಾಡಿದ್ರೆ ಕೈ ಬೀಳುದು, ಕಟ್ಟಾಗಿ ಬೀಳುದು, ಈ ತರ ಎಲ್ಲ ಆಗ್ತದೆ ಅಂತ ಹೇಳಿದ್ರು. ಈ ತರ ಹೌದಾ? 100ಕ್ಕೆ 100 ಅಂತದ್ದಿಲ್ಲ. ಅದು ನೀವೇನು ಅಂತ ಹೇಳಿದ್ರೆ, ನೀವು ಖಾಲಿ ನೀವು ಬರ್ನಿಂಗ್ ಇದ್ದು ಕೇಸಿಗೆ ಬೇಕಾದ್ರೆ ನೋಡಿ, ಎಲ್ಲಿಯಾದ್ರೂ ಬರ್ನಿಂಗ್ ಆಯ್ತು ಅಂತ ಹೇಳಿದ್ರೆ ಕೇಸ್ ನೋಡಿ, ಅದು ಕೈ ಇದು ಸಿಂಕ್ ಆಗ್ತದೆ, ಈ ಸ್ಕಿನ್ ಸಿಂಕ್ ಆಗುವಾಗ ಹೀಗೆ ಬರ್ತದೆ. ನೀವು ಸರಿಯಾದ ಕಟ್ಟಿಗೆ ಇಡಬೇಕು. ಅದಕ್ಕೆ ಲೋಡ್ ಕಟ್ಟಿಗೆ ನೋಡಿ, ಈ ಕಟ್ಟಿಗೆಯನ್ನು ಎತ್ತಿ ನೋಡಿ, ಈ ಕಟ್ಟಿಗೆ ಎಷ್ಟು ಭಾರ ಉಂಟು ನೋಡಿ. ಈ ಭಾರದ ಕಟ್ಟಿಗೆಯನ್ನು ನೋಡಿ, ಎತ್ತಲಿಕ್ಕೆ ಆಗೋದಿಲ್ಲ ಒಂದು ಕೈಯಲ್ಲಿ. ಈ ಭಾರದ ಕಟ್ಟಿಗೆಯನ್ನು ಕಾಲಿನ ಮೇಲೆ ಮತ್ತು ಕೈಯ ಮೇಲೆ ಇಟ್ಟರೆ ಯಾವ ಕಾರಣಕ್ಕೂ ಅಂಥದ್ದು ಬರೋದಿಲ್ಲ. ಅದು 100ಕ್ಕೆ 100 ಸುಮ್ಮನೆ. ಎಲ್ಲ ಮಾಡಿದ್ದು ಅನುಕೂಲಕ್ಕೆ ಬೇಕಾಗಿ ಶಾಸ್ತ್ರಗಳನ್ನು ಮಾಡಿದ್ದು ಹೊರತು ಶಾಸ್ತ್ರ ಅಲ್ಲ. ಬಿದಿರಲ್ಲೇ ತರಬೇಕು, ಆಗ ಸ್ಟ್ರಕ್ಚರ್ ಇರಲಿಲ್ಲ, ಬಿದಿರಲ್ಲೇ ತರಬೇಕು. ಹೊರಗೆ ಮಾಡ್ತಿದ್ದೇವೆ ನಾವು, ಪಕ್ಕನೆ ಕಟ್ಟಿಗೆ ಬಿದ್ದಿರೋದನ್ನು ಕುಟ್ಲಿಕ್ಕೆ ಬೇಕಾಗಿ ನಮಗೆ ಅದಕ್ಕೆ ಏನಾದರೂ ಒಂದು ಕೋಲು ಬೇಕಿತ್ತು, ಅದಕ್ಕೆ ಬೇಕಾಗಿ ಬಿದ್ದರು. ಈಗ ಸ್ಟ್ರಕ್ಚರ್ ಇದ್ದದ್ರಿಂದ ಬಿದಿರಿನ ಅವಶ್ಯಕತೆ ಇಲ್ಲ. ಈಗ ನಾವು ಇಲ್ಲಿ ಮಡಿಕೆ ಸಮೇತ ಹೊಡಿಲಿಕ್ಕೆ ಬಿಡುದಿಲ್ಲ. ತಂದ ಮಡಿಕೆಯನ್ನು ಅಲ್ಲಿ ಇಡಿ, ಬೇಕಾದ್ರೆ ನಾಳೆ ಅದರಲ್ಲಿ ಬೂದಿಕೊಂಡೋಗಿ. ಒಂದೇನಂದ್ರೆ ಅವರಿಗೆ 180 ರೂಪಾಯಿ ಉಳಿತದೆ, ನನಗೆ ತ್ಯಾಜ್ಯ ಕಡಿಮೆ ಆಗ್ತದೆ. ಶಾಸ್ತ್ರ ಅಲ್ಲದು, ಅದನ್ನು ಉಳಿಲೇಬೇಕು, ಅದು ಇರಲೇಬಾರ್ದು, ಅದಲ್ಲ ಶಾಸ್ತ್ರ ಅಲ್ಲದು. ಒಂದು ಶವವನ್ನು ಈಗ ತರ್ತಾರೆ, ಬಂದ ಹಾಗೆ ಯಾವ ತರದ ಬಂದ ಹಾಗೆ 3 ಸುತ್ತು ಬರ್ತಾರೆ. ಇದಕ್ಕೆ 3 ಸುತ್ತು ಬರ್ತಾರೆ. 3 ಸುತ್ತು ಬಂದು ತಲೆ ಇತ್ಲಾಗೆ ದಕ್ಷಿಣಕ್ಕೆ ಇಡ್ತಾರೆ, ದಕ್ಷಿಣಕ್ಕೆ ತಲೆ, ಕಾಲು ಉತ್ತರಕ್ಕೆ ಇಡ್ತಾರೆ. ಮತ್ತೆ ಅವ್ರದ್ದು ಸಂಸ್ಕಾರ ಎಂತದಿದ್ದು ನಾವು ಮಾತಾಡೋದಿಲ್ಲ. ಆಗ ನಿಮ್ದು ಎಂತದೆಲ್ಲ ಕ್ರಮ ಉಂಟು ಅದನ್ನೆಲ್ಲ ಮಾಡಿ, ನಿಮಗೆ ನೀರು ಬಿಡೋದುಂಟು, ಇನ್ನೊಂದುಂಟು. ಮತ್ತೆ ಕೆಲವರಿಗೆ ಮಡಿಕೆಯನ್ನು ತೂತು ಮಾಡೋದು ಕೆಲವು ಇರ್ತದೆ. ಯಾವುದು ನೀರು ಅದು ಸಹ ವೈಜ್ಞಾನಿಕದು. ಯಾಕಂದ್ರೆ ಹೊರಗೆ ನಾವು ಗ್ರೌಂಡ್ ಅಲ್ಲಿ ಮಾಡುವಾಗ ಆ ಬೆಂಕಿ ಹೊರಗೆ ಬರದ ಹಾಗೆ ನೀರನ್ನು ಚಿಮ್ಮುವುದು, ನಾವು ನೆಲವನ್ನು ಒದ್ದೆ ಮಾಡುದು. ಸ್ವಲ್ಪ ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ನಿಮ್ಗೆ ಬಹುಶಃ ಇರ್ಬೋದು ಅದು ಅಂತ ಕಾಣ್ತದೆ. ಅದನ್ನು ಇಲ್ಲಿ ಮಾಡ್ತಾರೆ, ಬಿಸಾಡ್ತಾರೆ, ಎಲ್ಲ ತೆಗೀರಿ ಅಲ್ಲಿಗೆ ಹಾಕಿ, ಆಮೇಲೆ ಬೆಂಕಿ ಹೋಗಿ. ಮತ್ತೆ 2 ಬಟ್ಟೆಗಿಂತ ಜಾಸ್ತಿ ಬಟ್ಟೆಯನ್ನು ಬಾಡಿಯ ಮೇಲೆ ಇಡ್ಲಿಕ್ಕೆ ಇಲ್ಲ. ಎಲ್ಲ ಬಟ್ಟೆಯನ್ನು ಮುದ್ದೆ ಮಾಡಿ ಬಾಡಿಯ ಮೇಲೆ ಅಂದ್ರೆ ಕಟ್ಟಿಗೆಯ ಮೇಲೆ ಇಟ್ಟು ಬಿಡುದು. ಫೈನಲಿ ಹೌದು, ನಂದು ಹೊರಗೆ ಎಲ್ಲಿ ಬಿಸಾಡುದಿಲ್ಲ. ಇದು ಕಸದ ಗುಂಡಿ, ಇದರಲ್ಲಿ ಯಾವುದೇ ಕಸಗಳಿಲ್ಲ, ಕ್ಲೀನ್ ಇದೆ, ಯಾವುದೇ ಕಸಗಳಿಲ್ಲ. ತಪ್ಪಿ ಕೆಲವು ಸರಿ ಬಿದ್ದಿದೆ ಅಷ್ಟೇ, ಚುಂಬು. ಇಲ್ಲದ ಎಂತ ತಂದ್ರು ಸಮೇತ ವಾಪಸ್ ಕೊಂಡೋಗಿಸ್ತೇನೆ. ವಾಪಸ್ ಕೊಂಡೋಗಲೇಬೇಕು. ನಮ್ಗೆ ನೀವು ಚಿನ್ನ ಬಿಟ್ಟು ಹೋದ್ರು ನಾಳೆ ಸಿಗುದಿಲ್ಲ. ಅದು ನನಗೆ ಸಿಗುದಿಲ್ಲ ಅಂದ್ರೆ ಆ ಚಿನ್ನವನ್ನು ಹುಡುಕಬೇಕಾದ್ರೆ ಅದಕ್ಕೆ ಖರ್ಚು ಕಂಡಾಬಿಟ್ಟು ಉಂಟು. ಅದು ಕಪ್ಪಾಗಿರ್ತದೆ, ಮೆಲ್ಟ್ ಆಗಿರ್ತದೆ. ಹಾಗೆ ಅದು ಏನು ಪ್ರಯೋಜನ ಇಲ್ಲ, ತೆಗೀರಿ ಅಂತ ಹೇಳ್ತೇವೆ. ಈಗ ಒಂದು ಬಾಡಿ ಒತ್ತಲಿಕ್ಕೆ
ಎಷ್ಟು ಸಮಯ ಬೇಕಾಗುತ್ತೆ? ನಮಗೆ 2.5 ಗಂಟೆ ಬೇಕು. 2.5 ಗಂಟೆ. ಕೆಲವು ಬಾಡಿ ನಾನು ಕೇಳಿದ್ದೇನೆ ಅದು ಒಂದು ದಿವಸ ಹಾಕಿದ ರಾತ್ರಿ ಆದ್ರೂ ಮರು ದಿವಸ ಬೆಳಿಗ್ಗೆ ಆದ್ರೂ ಕೂಡ ಸುಡ್ಲಿಲ್ಲ, ಅಷ್ಟು ಹೊತ್ತದು ಇರ್ತದೆ. ಯಾಕೆ ಸರ್, ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ಇರ್ತದೆ, ಇಲ್ಲ ಅಂತ ಹೇಳಿ. ಅದು ಲಿವರ್ ಪ್ರಾಬ್ಲಮ್ ಇದ್ರೆ, ಲಿವರ್ ಪ್ರಾಬ್ಲಮ್, ಖಂಡಾವಡೆ ಮೆಡಿಸಿನ್ ಇದ್ರೆ ಲಿವರ್ ಎಲ್ಲ ಪಕ್ಕ ಬರ್ನ್ ಆಗುದಿಲ್ಲ, ಲಿವರ್ ಬರ್ನ್ ಆಗುದಿಲ್ಲ ಅಂಥದ್ದೆಲ್ಲ ಇದ್ದರೆ ಇರ್ತದೆ, ಇಲ್ಲ ಅಂತ ಹೇಳಿಲ್ಲ. ಅದೊಂದು 5% ಇರ್ತದೆ, 5%. ಅದು ಅದಕ್ಕೆ ನಾವು ಹೇಳಿದರೆ ಈಗ ಬೆಳಿಗ್ಗೆ ಬಂದು ಒಂದು ಬಾಡಿ ಬರ್ನ್ ಮಾಡಿದರು, ನಾವು ಒಂದು 2 ಗಂಟೆ 3 ಗಂಟೆ ಬಂದು ನೋಡ್ತೇವೆ, ಅದನ್ನು ಕರೆಕ್ಟ್ ಸೆಟ್ ಮಾಡಿ ಹೋಗ್ತೇವೆ ವಾಪಸ್. ಅದಕ್ಕೆ ಒಂದು 2 ಕಟ್ಟಿಗೆ ಹಾಕಿ ಅತ್ಲೆ ಕರೆಕ್ಟ್ ದೂಡಿ 2 ಕಟ್ಟಿಗೆ ಹಾಕಿ ಕ್ಲೀನ್ ಮಾಡಿ. ಭಟ್ರುಗಳು ಬಂದರೆ ಸ್ನಾನ ಮಾಡಿಸೋದಿಲ್ಲೇ, ಅವರ ಪೂಜಾ ವಿಧಾನಗಳೆಲ್ಲ ಇಲ್ಲೇ. ಅವ್ರು ಬಂದರೆ ಒಂದು 2.5 ಗಂಟೆ 3 ಗಂಟೆ ಬೇಕು ಒಂದು ಬಾಡಿಗೆ, ಬರೇ ಪೂಜಾ ಕಾರ್ಯಕ್ರಮಕ್ಕೆ. ಬಟ್ ಪುರೋಹಿತರು ಬರ್ತಾರೆ, ಮತ್ತು ಎಲ್ಲ ಇಡ್ಲಿಕ್ಕೆ ಉಂಟು, ಅದೆಲ್ಲ ಉಂಟು. ಓಕೆ, ನೀವು ಈಗ ನೋಡಿದ ಹಾಗೆ ತುಂಬಾ ಬೇರೆ ಬೇರೆ ಜಾತಿಯವರು ಬರ್ತಾರೆ. ಯಾವ ಥರ ಇರ್ತದೆ ಸಂಪ್ರದಾಯಗಳು? ನೀವು ನೋಡಿದ ಪ್ರಕಾರ ನಿಮಗೆ ಏನು ಅನಿಸ್ತು? ಸಂಪ್ರದಾಯಗಳೆಲ್ಲ ಭಿನ್ನತೆ ಕಾಣ್ತಾ ನಿಮಗೆ ಏನಾದರೂ? ತುಂಬ ಸಂಪ್ರದಾಯಗಳಲ್ಲಿ ಭಿನ್ನತೆ ಉಂಟು, ಅದೆಲ್ಲ ಅನುಕೂಲಕ್ಕೆ ಬೇಕು. ಮಾಡಿದ್ದು ಮೊದಲು ಶಾಸ್ತ್ರ ಅಂತ ಮಾಡಿದ್ದಾರೆ, ನಿಜವಾಗಿ ಆದರೆ ಈಗ ಅವರು ಮಾಡಿದ್ದು ಅದಲ್ಲ, ಸರಿಯಲ್ಲ ಅಗತ್ಯ ಇಲ್ಲ. ಸರಿಯಲ್ಲ ಅಂತ ಹೇಳಿಲ್ಲ, ಅಗತ್ಯ ಇಲ್ಲ. ಮನೆಯ ಬಾಗಿಲಲ್ಲಿ ಮಾಡಿದರೆ ಆ ಬೂದಿಯನ್ನೊಂದು ಒಪ್ಪ ಮಾಡಬೇಕು, ಅದನ್ನು ನಾಯಿ ಮುಟ್ಟುವುದು, ಮತ್ತು ಇನ್ನು ಬೆಕ್ಕು ಹೋಗಿ ಪರಚುವುದು, ಮತ್ತು ಮಕ್ಕಳು ಯಾವಾಗಲೂ ನೋಡೋದು, ಹಾಗೆಲ್ಲ ಕಾಣಬಾರ್ದು. ಅದಕ್ಕೆ ಬೇಕಾಗಿ ಅದನ್ನು ಚಂದ ಮಾಡಿ, ಇದು ಜಾಗ ಅದರದ್ದು ಜಾಗ ಅಂತೇಳಿ ಕೇಳಲಿಕ್ಕೆ ಬೇಕಾಗಿ ಮಾತ್ರ ಅದನ್ನು ಮಾಡಬೇಕು. ಸ್ಮಶಾನದಲ್ಲಿ ಮಾಡಿದರೆ ಅದನ್ನು ಮಾಡಬೇಕು ಅಂತಿಲ್ಲ. ಇಲ್ಲಿ ಬಂದು ಆ ಥರ ಕಾರ್ಯ ಮಾಡ್ತಾರೆ, ಅಂದರೆ ಬಾಡಿ ಎಲ್ಲ ಬೂದಿ ಮುಚ್ಚೋದು ಇದೆಲ್ಲ ಈಗ ಮಾಡಿದ್ರು. ಹೌದು, ನಾವು ಆಗುದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಇಲ್ಲಿ ಬಂದು ಈ ಜಾಗದಲ್ಲಿ ಮಾಡ್ತಾರೆ. ಜಾಗವನ್ನು ತೋರಿಸ್ತೇವೆ, ಆ ಜಾಗದಲ್ಲಿ ಅಂದರೆ ಅಲ್ಲಿ ಹಾರ ಇಟ್ಟು ಬಿಡ್ತೇವೆ, ಆ ಜಾಗದಲ್ಲಿ ಅವರು ಹೊಂಡ ತೆಗೆದು ಮಾಡಿಬಿಡ್ಬೇಕು. ಎಷ್ಟು ಎಕರೆ ಜಾಗ ಇದು ಸರ್? ಇದು ಒಟ್ಟು 1 ಎಕರೆ ಜಾಗ. 1 ಎಕರೆ ಜಾಗ ಸ್ಮಶಾನ. ಹೌದು. ಓಕೆ, ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ಪಂಚಾಯತ್ ರೆಕಾರ್ಡ್ ಉಂಟು, ನಮ್ಮದು ಆರ್ಟಿಸಿ ಉಂಟು. ಆಮೇಲೆ ಶಾಲೆ ಆಯಿತು. ಶಾಲೆಯವರು ಒಬ್ಜೆಕ್ಷನ್ ಹಾಕಿದ್ರು, ಮಕ್ಕಳ ಎಂಥದ್ದು ಮಕ್ಕಳ ಹಕ್ಕು ಆಯೋಗದಿಂದ ಯಾರೋ ಒಬ್ಬರು ಒಂದು ಭಟ್ರು ಹಾಕಿದ್ರು. ನಾನು ಸುರಿಗೆ ಅವರಿಗೆ ಆರ್ಟಿಸಿ ಕೊಟ್ಟೆ, ನೋಡಿ ನಮ್ಮ ಆರ್ಟಿಸಿ ಇದು, ನಿಮ್ಮ ಆರ್ಟಿಸಿ ಇದು. ಸ್ಮಶಾನ ಸುರಿಗೆ ಇತ್ತು, ಶಾಲೆ ಮತ್ತೆ ಆಯಿತು. ನೀವು ಸುರಿಗೆ ಆಲೋಚನೆ ಮಾಡಬೇಕಿತ್ತು, ಸ್ಮಶಾನ ಇದರಲ್ಲಿ ಶಾಲೆ ಮಾಡಬಾರ್ದು ಅಂತ. ಸ್ಮಶಾನ ಮತ್ತೆ ಮಾಡಿದ್ದಲ್ಲ, ಅದನ್ನು ಏನು ಬೇಕಾದ್ರೂ ಮಾಡಿ. ನನಗೆ ನನ್ನ ಮಗ ತೆಗೆದಿಟ್ಟ ಜಾಗ ಉಂಟು, ನನ್ನನ್ನು ಅಲ್ಲಿ ಸುಡ್ತಾರೆ, ಬೇಡದೆ ನಿಲ್ಲಿಸುವ ಗಡಿ ಬಿಡಿನಿಲ್ಲ ಅಂತ ನೀವು ಹಾಗೆ ಹೇಳಿಬಿಟ್ಟು ಹೇಳಿದೆ. ಕೋರ್ಟಲ್ಲಿ ಉಂಟು, ಬ್ಯಾಂಗ್ಳೂರು ಕೋರ್ಟಲ್ಲಿ ಉಂಟು, ಈಗೂ ನಡೀತುಂಟು ಬ್ಯಾಂಗ್ಳೂರು. ಓಕೆ, ಎಷ್ಟು ವರ್ಷದಿಂದ ಈ ಹೋರಾಟ? 3-4 ವರ್ಷದಿಂದ ಉಂಟು. ನಾನು ಹೋಗುದಿಲ್ಲ. PDO, ತಾಲೂಕು ಪಂಚಾಯತ್ ಮತ್ತು ಎಜುಕೇಷನಲ್ ಡಿಪಾರ್ಟ್ಮೆಂಟ್ ಅವರೇ ನೋಡ್ಕೊಳ್ತಾರೆ. ಇಲ್ಲಿ ಬಂದ ಈಗ ಸ್ಮಶಾನ ಇದು ಸ್ವಲ್ಪ ದುಡ್ಡೆಲ್ಲ ಬರ್ತದೆ, ಅದು ಸರ್ಕಾರಕ್ಕೆ ಹೋಗ್ತದೆ? ಇಲ್ಲ, ಅದು ನಮ್ದು ಲೆಕ್ಕ, ನಾವು ಫ್ರೀ ಕೊಡ್ತೇವಲ್ಲ. ನೋಡಿ, ಅವ್ರದ್ದು ಫ್ರೀ ಮಾಡಿದ್ದೇವೆ, ನಿನ್ನೆ ಉಚಿತ ಮಾಡಿದ್ದೇವೆ ನಾವು. ಅದಕ್ಕೆ ಲೆಕ್ಕ ಇಡ್ಲಿಕ್ಕೆ ಇಲ್ಲ. ಇಲ್ಲಿ ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ, ಯಾವ ಲೆಕ್ಕವೂ ಇಲ್ಲ. ನಾವೇ ಫ್ರೀ ಮಾಡ್ತೇಬೇಕಲ್ಲ, ಸರಿ, ಲೆಕ್ಕ ಇಲ್ಲ, ಯಾವುದಿಲ್ಲ. ನಾವು ಫ್ರೀ ಮಾಡಿದ್ರೆ ಅವ್ರ ಹತ್ರ ಕೇಳಲಿಕ್ಕಿಲ್ಲ, ಅವ್ರ ಹತ್ರ ಹೇಳಲಿಕ್ಕೆ ಉಂಟು. ಸರ್, ನೀವು ಯಾವತ್ತಾದರೂ ಈ ಆತ್ಮಗಳನ್ನು ನಂಬ್ತೀರಾ?